ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿ ಮಲ್ಲಿಕಾರ್ಜುನ ಆಚಾರ್ಯ. ನೀವು ನೋಡ್ತೀರ ಟೆಕ್ ಮಲ್ಲಿಕಾರ್ಜುನ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 60ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಏನಂತಂದ್ರೆ ಸೂಪರ್ ಆಗಿರ್ತವೆ. ಸೊ ಒಳ್ಳೆ ಎಕ್ಸೈಟಿಂಗ್ ಟೆಕ್ನಾಲಜಿ ರಿಲೇಟೆಡ್ ಟಿಪ್ಸ್ ಇರ್ತವೆ, ಟ್ರಿಕ್ಸ್ ಇರ್ತವೆ, ಸೊ ಅಪ್ಕಮಿಂಗ್ ಫೀಚರ್ಸ್ ಇರ್ತವೆ. ಈ ವಿಡಿಯೋ ಮಾತ್ರ ಎಂಗರೆ ನೋಡೋಕೆನಾ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದ್ರ ನಮ್ಮ ಡೈಲಿ ಟೆಕ್ ಎಪಿಸೋಡ್ ಟೆಕ್ ಮಲ್ಲಿಕಾರ್ಜುನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಫೀಲ್ ಆಗಿ ಇದ್ರ ನಮ್ಮ ಡೈಲಿ ಟೆಕ್ ಎಪಿಸೋಡ್ ಟೈಮ್ ಮಾಡ್ತಾನೆ ಇರ್ತೀನಿ ನಿಮ್ಗಾಗಿ. ಸೊ ಇನ್ನೇಕೆ ಲೇಟು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಫೈರ್ ಬೋಲ್ಟ್ ಕಡೆಯಿಂದ ಆಲ್ರೆಡಿ ಹೇಳಿದ್ದೆ ನಾನು ಮೊನ್ನೆ ಒಂದು ವಾಚ್ ಬಗ್ಗೆ ಹೇಳಿದ್ದೆ, ಸಖತ್ತಾಗಿದೆ ಡಿಸೈನ್ ಅಂತ. ಸೊ ಆ ಡಿಸೈನ್ ಬಂದ್ಬಿಟ್ಟು ಆ ಡಿಸೈನ್ ಇರೋ ವಾಚ್ ಬಂದ್ಬಿಟ್ಟು ನಮ್ಗೆ ಇವತ್ತು ಪ್ರೈಸ್ ರಿವೀಲ್ ಆಗಿದೆ ಅಂತ ಹೇಳ್ಬೋದು. ಅಪ್ರಾಕ್ಸಿಮೇಟ್ಲಿ ಇದರಲ್ಲಿ ಪ್ರೈಸ್ ಬಂದ್ಬಿಟ್ಟು 2999 ರೂಪಾಯಿಗೆ ಅದರ ಅಂತ ಹೇಳ್ಬೋದು. ಅಂದ್ರೆ ಇದು ಸಹ ಪ್ರೈಸ್ ಬಂದ್ಬಿಟ್ಟು ಇಂಟ್ರೊಡಕ್ಟರಿ ಪ್ರೈಸ್, ಓಕೆನಾ. ಯಾವುದೇ ಒಂದು ರೀತಿಯಲ್ಲಿ ಫಸ್ಟ್ ಸೇಲಲ್ಲಿ ಅಂತಂದ್ರೆ ಒಂದು ಲೆವೆಲ್ ಕಮ್ಮಿ ಇರುತ್ತೆ ಪ್ರೈಸ್. ಆಮೇಲೆ ಏನಂತಂದ್ರೆ ನೆಕ್ಸ್ಟ್ ಸೇಲಲ್ಲಿ ಬಂದ್ಬಿಟ್ಟು ಮಿನಿಮಮ್ ಬಂದ್ಬಿಟ್ಟು ಪ್ರೈಸ್ ಸ್ವಲ್ಪ ಜಾಸ್ತಿ ಮಾಡ್ತಾರೆ, ಹೇಳೋಕ್ಕಾಗಲ್ಲ. ಸೊ ನೋಡೋಣ ಇನ್ನ ಯಾವಾಗ ಏನು ಕತೆ ಅಂತ ಗೊತ್ತಿಲ್ಲ. ಸೊ ಲಾಂಚ್ ಮಾಡಿದ್ರೆ ಆಲ್ರೆಡಿ ಪ್ರೈಸ್ ಬಂದ್ಬಿಟ್ಟು 2999 ರೂಪಾಯಿ. ನೋಡೋಣ ಯಾವಾಗ ಸೇಲ್ ಸ್ಟಾರ್ಟ್ ಆಗುತ್ತೆ ಏನೋ ಗೊತ್ತಿಲ್ಲ. ಗೊತ್ತಾದ್ರೆ ಆಲ್ರೆಡಿ ಬಂದು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ರಿಯಲ್ಮಿ ಕಡೆಯಿಂದ ರಿಯಲ್ಮಿ ಎನ್ ಪ್ರಾಜೆಕ್ಟ್ ಇದೆ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀವಿ ಒಂದು ಟೈಮು. ಬಟ್ ಏನಂತ ಈ ರಿಯಲ್ಮಿ ಎನ್ ಪ್ರಾಜೆಕ್ಟ್ ಇಂದ ಭಾಳಷ್ಟು ಡೇಸ್ ಆಯ್ತು. ಇವ್ರು ಏನಂತ ಫುಲ್ ಊಪ್ನಲ್ಲಿ ಹೇಳ್ತಿದ್ದಾರೆ ರಿಯಲ್ಮಿ ಎನ್ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ವಿ ಅಂತ. ಬಂಗು ಎನ್ ಪ್ರಾಜೆಕ್ಟ್ ಇದರಲ್ಲಿ ಏನಿಲ್ಲ, ಒಂದು ರಿಯಲ್ಮಿ ನಾರ್ಜೋ ಸಿರೀಸ್ ಇರ್ತಾವಲ್ಲ ಅದರಲ್ಲಿ ಒಂದು ಹೊಸ ಸೀರೀಸ್ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲಿ ಹೊಸ ಮಾಡೆಲ್ ತಗೊಂಡಿದ್ದಾರೆ ರಿಯಲ್ಮಿ ನಾರ್ಜೋ N55 ಅಂತ. ಸೊ ಇದು ನಮಗೆ ಲಾಂಚಿಂಗ್ ಡೇಟ್ ಬಂದ್ಬಿಟ್ಟು ಏಪ್ರಿಲ್ 12ನೇ ತಾರೀಕು ನಮಗೆ ಅಂತ ಈ ಮಂತ್ ಲಾಂಚ್ ಆಗ್ತಿದೆ ಅಂತ ಹೇಳ್ಬೋದು. ಇದರಲ್ಲಿ ಸ್ಪೆಸಿಫಿಕೇಶನ್ಸ್ ಅಷ್ಟು ಹೈಪ್ ಏನು ಮಾಡಿಲ್ಲ. ಬಟ್ ಏನಂತಂದ್ರೆ ಇದು ಬಂದ್ಬಿಟ್ಟು 33 ವ್ಯಾಟ್ ಚಾರ್ಜಿಂಗ್ ಇಂದ ಬರ್ತೈತೆ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು 7.89 mm ಥಿಕ್ನೆಸ್ ಇರುತ್ತಂತ. ಅಂದರೆ ಭಾಳಷ್ಟು ಸ್ಲಿಮ್ ಆಗಿರುತ್ತೆ ಮೊಬೈಲ್, ಓಕೆ. ಇದು ಬಂದ್ಬಿಟ್ಟು ಅಂದರೆ ನನಗೆ ಅನ್ಸ್ಬಿಟ್ಟು ಭಾಳಷ್ಟು ಕಮ್ಮಿ ಪ್ರೈಸ್ಗೆ ಲಾಂಚ್ ಆಗ್ಬೋದು. ಅದೊಂದು ಬಡ್ಜೆಟ್ ಮೊಬೈಲ್ ಆದರೆ ಆಗ್ಬೋದು ಅಂತ ನನ್ನ ಅನಿಸಿಕೆ. ನೋಡೋಣ ಇನ್ನು ಯಾವಾಗ ಲಾಂಚ್ ಮಾಡ್ತಾರ. ಆಮೇಲೆ 12ನೇ ತಾರೀಕು ಹೇಳಿದಲ್ವಾ, ಸೊ 12ನೇ ತಾರೀಕು ಲಾಂಚ್ ಮಾಡ್ತಾರಂತೆ. ನೋಡೋಣ ಇದರ ಬಗ್ಗೆ ನಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಅವಾಗ ಬಂದ್ಬಿಟ್ಟು ಇದ್ರ ರಿಲೇಟೆಡ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ ನಿಮಗಾಗಿ. ಸೊ ಇದು ನಮಗೆ ಅಂದ್ರೆ ಸೆಕೆಂಡ್ ಟೆಕ್ ನ್ಯೂಸ್ ರಿಯಲ್ಮಿ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಶಾಮಿ ಕಡೆಯಿಂದ. ಶಾಮಿ ಬಂದ್ಬಿಟ್ಟು ಇವಾಗ ಏನೋ ಶಾಮಿ 13 Pro ನೋಡಿಬಿಟ್ಟು, ಬಟ್ ಏನಂತಂದ್ರೆ ಇವಾಗ 13 ಅಲ್ಟ್ರಾ ಬರ್ತೈತೆ, ಓಕೆನಾ. ಇದು ಸಹ ಆಸ್ ಇಟ್ ಈಸ್ ಬಂದ್ಬಿಟ್ಟು ಅದರಲ್ಲಿ ಲೈಕಾ ಪಾರ್ಟ್ನರ್ಶಿಪ್ ಅಂತ ಬಂದಿತ್ತಲ್ಲ, ಸೇಮ್ ಆಸ್ ಇಟ್ ಈಸ್ ಇದರಲ್ಲಿ ಸಹ ಅಂತ ಶಾಮಿ 13 ಅಲ್ಟ್ರಾದಲ್ಲಿ ಬಂದ್ಬಿಟ್ಟು ಏನಿದೆ ಸೇಮ್ ಆಸ್ ಇಟ್ ಈಸ್ ಲೈಕಾ ಪಾರ್ಟ್ನರ್ಶಿಪ್ ಅಂತ ಬರ್ತೈತೆ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ಇದರಲ್ಲಿ ಪ್ರೋಸರ್ ಬಂದ್ಬಿಟ್ಟು ಆಸ್ ಸ್ನ್ಯಾಪ್ಡ್ರಾಗನ್ ಕಡೆಯಿಂದ 8 Gen 2 ಪ್ರೋಸರ್ನ ಯೂಸ್ ಮಾಡ್ತಿದ್ದಾರೆ. ಅದರಲ್ಲೂ ಸಹ ಅದೇ ಆ್ಯಕ್ಚುಲಿ ಯೂಸ್ ಮಾಡಿರಬೇಕು, ಬಟ್ ಇದರಲ್ಲೂ ಅದೇ ಯೂಸ್ ಮಾಡ್ತಿದ್ದಾರೆ. ಏನೋ ಕೆಲವೊಂದು ಚೇಂಜಸ್ ಇರ್ತವೆ ಕ್ಯಾಮ್ರಾ ಪರವಾಗಿ, ಬ್ಯಾಟ್ರಿ ಡಿಪಾರ್ಟ್ಮೆಂಟ್ ಪರವಾಗಿ ಕೆಲವೊಂದು ಚೇಂಜಸ್ ಮಾಡ್ತಾನೆ ಅಲ್ಟ್ರಾದಲ್ಲಿ. ನೋಡಬೇಕು ಇನ್ನು ಫೀಚರ್ಸ್ ನಮಗೆ ಜಾಸ್ತಿ ಮಾಡಿ ತಾಂಬರಬಹುದು. ನೋಡೋಣ. ಇದು ಬಂದ್ಬಿಟ್ಟು ನಮಗೆ ಗ್ಲೋಬಲಿಯಾಗಿ ಚೈನಾದಲ್ಲಿ ನಮ್ಗೆ ಏನಂತಂದ್ರೆ ಇದು ಈ ಮಂತ್ನಲ್ಲಿ ತಾಂಬರ್ತಾರಂತ ಆ ರೀತಿಯಲ್ಲಿ ಕೆಲವೊಂದು ಏನಂತಂದ್ರೆ ರೂಮರ್ಸ್ ಬರ್ತಿದ್ದಾವೆ. ಹಾಗೆ ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ನಮ್ಮ ಭಾಳಷ್ಟು ಲೇಟ್ ಆ್ಯಕ್ಚುಲಿ. ಇವ್ರು ಹೇಳಿದ ಪ್ರಕಾರ ಏನಂತಂದ್ರೆ ಚೈನಾದಲ್ಲಿ ಗ್ಲೋಬಲ್ ಆಗಿ ಬೇಗ ಲಾಂಚ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನೋಡೋಣ ನಮ್ಮ ಇಂಡಿಯಾದಲ್ಲಿ ಇನ್ನೂ ಲೇಟ್ ಆಗುತ್ತೆ ಮೇ ಬಿ. ನೋಡೋಣ ಇನ್ನು ಯಾವಾಗ ಲಾಂಚ್ ಮಾಡ್ತಾರೆ ಅಂಬೋದು ನೋಡಬೇಕಿದೆ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡಿ ನಮಗೆ ಆ್ಯಂಡ್ರಾಯ್ಡ್ ಕಡೆಯಿಂದ ಆ್ಯಂಡ್ರಾಯ್ಡ್ 14 ಬಂದ್ಬಿಟ್ಟು ಅಪ್ಕಮಿಂಗ್ ಡೇಸ್ ನಮಗೆ ಅಂತ ಒಂದು ಒಳ್ಳೆ ಫೀಚರ್ನ ಬಿಲ್ಟ್ ಮಾಡಿ ತಾಂಬರ್ತಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ರಾಯ್ಡ್ 14 ಇದೊಂದು ಒಳ್ಳೆ ಅಪ್ರಾಕ್ಸಿಮೇಟ್ಲಿ ಅಂದರೆ ಒಂದು ಲೆವೆಲ್ ಇರೋ ಫೀಚರ್ದು. ಏನಂತಂದ್ರೆ ನಿಮ್ದು ಏನಾದರೂ ಮೊಬೈಲ್ ಕಳ್ತನ ಆಯ್ತು ಅನ್ಕೊಳ್ರಿ, ಆ ಕಳ್ತನ ಮಾಡಿದ್ರು ನಿಮ್ಮ ಮೊಬೈಲ್ ತಾಮಂದು ಕೊಡೋ ಪರಿಸ್ಥಿತಿ ಸಹ ಬರ್ತಾನೆ ನಿಮಗೆ, ಓಕೆನಾ. ಅವರಾಗಿ ನಿಮ್ಮ ಮೊಬೈಲ್ ತಗೊಂಡು ಕೊಡ್ತಾರೆ ಆ ರೀತಿಲಿ. ಅಂದರೆ ಆ್ಯಂಡ್ರಾಯ್ಡ್ 14 ಏನಂತಂದ್ರೆ ನಿಮ್ಮ ಮೊಬೈಲ್ ಏನಾದರೂ ಅವರು ಮೊಬೈಲ್ ಕಳ್ತನ ಮಾಡಿದ ತಕ್ಷಣ ಅವ್ರು ಕಳ್ರೆ ಏನು ಮಾಡ್ತಾರೆ, ಮೊಬೈಲ್ ಸ್ವಿಚ್ ಆಫ್ ಮಾಡ್ತಾರೆ, ಓಕೆನಾ. ಸಿಮ್ ತೆಗ್ದಾಕ್ತಾರೆ, ಸ್ವಿಚ್ ಆಫ್ ಮಾಡ್ತಾರೆ. ಸೊ ಅದರ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಏನಂದ್ರೆ ಸ್ವಿಚ್ ಆಫ್ ಮಾಡಿದ ತಕ್ಷಣ ಅಂದರೆ ಅವಾಗೆ ಸಿನಿಮಾ ಸ್ಟಾರ್ಟ್ ಆಗೋದು. ಏನಂತಂದ್ರೆ ಅವರು ಫೈಂಡ್ಮೆಂಟ್ ಡಿವೈಸ್ ಅವ್ರು ಸ್ವಿಚ್ ಆಫ್ ಮಾಡಿದ ತಕ್ಷಣ ಫೈಂಡ್ಮೆಂಟ್ ಡಿವೈಸ್ ಅದು ಬಂದು ಫೀಚರ್ ಬಂದ್ಬಿಟ್ಟು ಬ್ಯಾಕ್ಗ್ರೌಂಡ್ನಲ್ಲಿ ವರ್ಕ್ ಆಗ್ತಿರುತ್ತೆ. ಅಲ್ಲಿ ಲೊಕೇಶನ್ ಆನ್ನಾಗಿರುತ್ತೆ. ಆ ಲೊಕೇಶನ್ ಆನ್ ಇದ್ದಾಗ ನಾವು ಈಸಿಯಾಗಿ ಟ್ರ್ಯಾಕ್ ಮಾಡೋದು. ಮೊಬೈಲ್ ಸ್ವಿಚ್ ಆಫ್ ಆಗಿರೋ ಥರ ಕಾಣಿಸುತ್ತೆ, ಬಟ್ ಅಂತ ಬ್ಯಾಕ್ಗ್ರೌಂಡ್ನಲ್ಲಿ ಫೈಂಡ್ಮೆಂಟ್ ಡಿವೈಸ್ ಅಪ್ಲಿಕೇಶನ್ ವರ್ಕ್ ಮಾಡ್ತಾನೆ ಇರುತ್ತೆ. ಸೊ ಇಂಥ ಫೀಚರಲ್ಲಿ ವರ್ಕ್ ಮಾಡಿದೆ ಅಂತ ಹೇಳ್ಬೋದು ಆ್ಯಂಡ್ರಾಯ್ಡ್ 14. ನಿಜವಾಗ್ಲೂ ಇದು ಬಂದ್ಬಿಟ್ಟು ಬೆಂಕಿ ಫೀಚರ್ ಅಂತ ಅನಿಸ್ತು. ಯಾರ ಕೈಯಿಂದ ಏನು ಕಿತ್ಕೊಳ್ಳೋಕ್ಕಾಗಲ್ಲ ಇನ್ನು ಯಾಕೆ ಕಳ್ರಸಿಂದ, ಓಕೆನಾ. ಯಾರು ಮೊಬೈಲ್ ಕಳ್ತನ ಮಾಡಿದ್ರು ನಮಗೆ ಬಂದೇ ಬರುತ್ತೆ, ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ರಾಯ್ಡ್ 14 ಇದು ಬಂದ್ಬಿಟ್ಟು ಒಳ್ಳೆ ಫೀಚರ್ ಅಂತ ಅನಿಸ್ತು. ಅದೇ ಥರ ಬಂದ್ಬಿಟ್ಟಿದೆ ಆ್ಯಪಲ್ನಲ್ಲೂ ವರ್ಕ್ ಮಾಡ್ತಿದ್ದಾರೆ ಈ ಫೀಚರ್ ಮೇಲೆ. ನೋಡೋಣ ಇದು ಬಂದ್ಬಿಟ್ಟು ಎಷ್ಟು ಪರ್ಟಿಕ್ಯುಲರ್ ಆಗಿ ವರ್ಕ್ ಆಗುತ್ತೆ ಅಂಬೋದು ನೋಡಬೇಕಿದೆ. ಸೊ ಇದು ಬಂದ್ಬಿಟ್ಟು ಅಂತಂದ್ರೆ ಆ್ಯಂಡ್ರಾಯ್ಡ್ ಕಡೆಯಿಂದ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಆ್ಯಪಲ್ CEO ಆದ ಟಿಮ್ ಕುಕ್ ಅವ್ರ ಒಂದು ಒಳ್ಳೆ ಸೀಕ್ರೆಟ್ ಸಿಕ್ಕೈತೆ ನಮ್ಗೆ. ಏನಂತಂದ್ರೆ ಸೀಕ್ರೆಟ್ ಅಂದ್ರೆ ಬೇರೆ ಥರ ಅರ್ಥ ಮಾಡ್ಕೊಂಬಿಟ್ರೆ, ಸೀಕ್ರೆಟ್ ಅಂದ್ರೆ ಆ ಸೀಕ್ರೆಟ್ ಅಲ್ಲ. ಬಟ್ ಏನಂತಂದ್ರೆ ಇವ್ರಿಗೊಂದು ಈ ಲೆವೆಲ್ಗೆ ಆ್ಯಪಲ್ನ ಬೆಳೆಸೋದಕ್ಕೆ ಸಮ್ ಸೀಕ್ರೆಟ್ ಏನು ಗುರು ಅಂತಂದ್ರೆ, ಜಸ್ಟ್ ಏನಂತಂದ್ರೆ ಇವ್ರು ಮುಂಜಾನೆ 5 ಗಂಟೆಗೆ ಏನು ಮಾಡ್ತಾರೆ ಅಂತಂದ್ರೆ, ಇವ್ರು ಯಾವುದೇ ಒಂದು ಬುಕ್ ಓದಲ್ಲ. ಫಸ್ಟ್ ಓದೋದು ಏನಂತಂದ್ರೆ ಇವರು ಕಸ್ಟಮರ್ಸ್ ರಿವ್ಯೂಸ್ನ ಹೋಗ್ತಾರಂತೆ. ಏನಾದರೂ ಇಶ್ಯೂಸ್ ಇದಾವ, ಇಲ್ಲ ಸ್ಯಾಟಿಸ್ಫೈಡ್ ಆಗತ್ತಾ ಇಲ್ಲ ಜನಗಳಿಗೆ, ಓಕೆನಾ. ಜನಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಂಗೆಲ್ಲ ನಮ್ಮ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡೋದು ಜಾಸ್ತಿ. ಅದಕ್ಕಾಗಿ ನಾನು ಆ ನೆಪದಲ್ಲಿ ಇಟ್ಕೊಂಡು ಅಂತಂದ್ರೆ ಅವರು ಫಸ್ಟ್ ಕಸ್ಟಮರ್ಸ್ನ ರಿವ್ಯೂಸ್ ನೋಡ್ತಾರೆ.
ರಿವ್ಯೂಸ್ ನೋಡಿ ಏನಂತಂದ್ರೆ ಅವರು ಸ್ಯಾಟಿಸ್ಫೈಡ್ ಆಗ್ತಾರೆ. ಏನಾದರೂ ನಮಗೆ ಇಶ್ಯೂಸ್ ಇದ್ರೂ ಜನಗಳ ಮುಖಾಂತರ ನಮಗೆ ಗೊತ್ತಾಗೋದು ಅಂತೇಳಿ ಆ ರೀತಿ ಅಂದ್ರೆ ಫಸ್ಟ್ ಅವ್ರು ಮುಂಜಾನೆದ್ದು ಓದೋದು ಏನಂತಂದ್ರೆ ಕಸ್ಟಮರ್ಸ್ ರಿವ್ಯೂಸ್. ಇತ್ತೀಚೆಗೆ ಬಂದ್ಬಿಟ್ಟು ಆಂಡ್ರಾಯ್ಡ್ 14 ಭಾಳಷ್ಟು ಫೀಚರ್ಸ್ ಆ್ಯಡ್ ಮಾಡಿದ್ರಲ್ವಾ. ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಕ್ರಾಸ್ ಡಿಟೆಕ್ಷನ್, ಹಾಗೆ ಬಂದ್ಬಿಟ್ಟು SOS ಫೀಚರು, ಇನ್ನು ಭಾಳಷ್ಟು ಇದಾವಲ್ಲ. ಸೊ ಡೈನಾಮಿಕ್ ಲ್ಯಾಂಡ್ ಆ ಥರ ಒಳ್ಳೊಳ್ಳೆ ಫೀಚರ್ಸ್ ಅಂದ್ರಲ್ಲ, ಆ ಫೀಚರ್ಸಿಂದ ಭಾಳಷ್ಟು ಜನ ಅಂತಂದರೆ ಆ್ಯಪಲ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಆ್ಯಪಲ್ 14 ಒಳ್ಳೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಇಂಥ ಒಳ್ಳೆ ಫೀಚರ್ಸ್ ಸಾಮಾನ್ರಲ್ಲ. ಸೊ ಇದು ಬಂದ್ಬಿಟ್ಟು ಭಾಳಷ್ಟು ಜನ ಪ್ರಾಣವನ್ನು ಕಾಪಾಡಿದೆ ಅಂತ ಹೇಳ್ಬೋದು. ಸೊ ಇದು ಏನಂದ್ರೆ ನಮಗೆ ಒಂದು ಒಳ್ಳೆ ಅಪ್ಡೇಟ್, ಓಕೆನಾ, ಒಂದು ಗ್ರೋ ಆಗೋದಕ್ಕೆ ಒಂದು ಒಳ್ಳೆ ಮೋಟಿವೇಶನ್ ಅಂತ ಅನ್ಕೋಬೋದು. ಓಕೆನಾ, ಸೂಪರ್. ಇದು ಬಂದ್ಬಿಟ್ಟು ನನಗೆ ಸೊ ಇದು ಬಂದ್ಬಿಟ್ಟು ನಮ್ಗೆ ನಮ್ಮ ಆ್ಯಪಲ್ CEO ಟೀಮ್ ಕುಕ್ ಅವರ ಸೀಕ್ರೆಟ್ ಅಂತ ಹೇಳ್ಬೋದು. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಒಂದು ಸ್ಕ್ಯಾಮ್ ರಿಲೇಟೆಡ್ ಬಗ್ಗೆ. ಈ ಸ್ಕ್ಯಾಮ್ ಬಂದ್ಬಿಟ್ಟು ನಮ್ಮ ಕರ್ನಾಟಕದಲ್ಲೇ ನಡೆದೈತೆ, ಅಲ್ಲೇ ನಡೆದಿಲ್ಲ, ಒಬ್ಬ ಯುವತಿ ಮೇಲೆ. ಸೊ ಆಯಮ್ಮ ಹೆಸರು ಬಂದ್ಬಿಟ್ಟು ಸರಿತಾ ಎಸ್ ಅಂತ. EMI 8 ಲಕ್ಷಕ್ಕಿಂತ ಜಾಸ್ತಿನೇ ಏನಂತಂದ್ರೆ ಕಳ್ಕೊಂಡಿದ್ದಾಳೆ ಅಂತ ಹೇಳ್ಬೋದು. ಇದು ಪ್ರಾಸೆಸ್ ಬಂದ್ಬಿಟ್ಟು ಅಂತಂದ್ರೆ ಇದೊಂದು ಬಂದ್ಬಿಟ್ಟು ಯೂಟ್ಯೂಬ್ ಸ್ಕ್ಯಾಮು. ಇದು ಫಸ್ಟ್ ಸ್ಟಾರ್ಟ್ ಆಗಿದ್ದು ವಾಟ್ಸಪ್ ಪ್ಲಾಟ್ಫಾರ್ಮಲ್ಲಿ. ವಾಟ್ಸಪ್ಗೆ ಒಂದು ಮೆಸೇಜ್ ಬಂದೈತೆ, ನೀವು ವರ್ಕ್ ಫ್ರಮ್ ಹೋಮ್ ಮನೇಲೆ ಕೂತ್ಕೊಂಡು ದುಡಿಬೋದು, ಪರ್ ಪರ್ಸನ್ನು 50 ರೂಪಾಯಿ ದುಡಿಬೋದು. ಓಕೆನಾ, ಒಬ್ಬ ಮನುಷ್ಯನಿಗೆ 50 ರೂಪಾಯಿ ದುಡಿಬೋದು. ಏನಂದ್ರೆ ಒಂದು ಚಾನಲ್ ಇರುತ್ತೆ, ಆ ಚಾನಲ್ಗೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿ, ಓಕೆನಾ, ಅಂದರೆ 150 ರೂಪಾಯಿ ಕೊಟ್ಟು ನಾವು ಜಾಯ್ನ್ ಆಗ್ತೀವಲ್ಲ. ಸೊ ಅದಕ್ಕೆ ನಾವೇನಾದ್ರು ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಬ್ಬರು ಅದೇ ಥರ ಜಾಯ್ನ್ ಮಾಡಿಸ್ಬಿಟ್ರೆ, ಪ್ರತಿ 150 ರೂಪಾಯಿ ಕೊಟ್ಟು ಎಲ್ಲರೂ ಕೂಡ ಜಾಯ್ನ್ ಮಾಡಿಸ್ಬಿಟ್ರೆ ಅದರಲ್ಲಿ 150 ರೂಪಾಯಲ್ಲಿ ನಿನಗೆ ಆ 50 ರೂಪಾಯಿ ಅನ್ನೋದು ನಿನಗೆ ಬರುತ್ತೆ. ಓಕೆನಾ, ಆ 50 ರೂಪಾಯಿ ನಿನಗೆ ಬರುತ್ತೆ ಆ ರೀತಿಯಲ್ಲಿ. ಓಕೆನಾ, ಸೊ ಆ ರೀತಿಯಲ್ಲಿ ಅಂತಂದರೆ ಜಾಯ್ನ್ ಮಾಡ್ತಾ ನಿಮಗೆ ಪರ್ ಪರ್ಸನ್ 50 ರೂಪಾಯಿ ನೀನು ದುಡಿಬೋದು. ಸೊ ಇದು ಬಂದ್ಬಿಟ್ಟು ಒಳ್ಳೆ ಗ್ರೇಟ್ಫುಲ್ ಐಡಿಯಾ ಅಂತ ಅಯ್ಯಮ್ಮ ಇದನ್ನೆಲ್ಲ ಓಕೆ ಮಾಡ್ಕೊಂಡು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು, ಅದು ಯಾವ ಥರ ಮೋಸ ಹೋಗಿದ್ದಾಳೆ ಅನ್ನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಫುಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಏನಿಲ್ಲ. ಬಟ್ ಏನಂತಂದರೆ ಆಯಮ್ಮನ ಹೆಸರಂದೇ ಬಂದ್ಬಿಟ್ಟು ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ, ಅಷ್ಟೇ ಬಿಟ್ಟು ಇನ್ನೇನಿಲ್ಲ. ಸೊ ಇದೊಂದು ದೊಡ್ಡ ಸ್ಕ್ಯಾಮ್ ಅಂತ ಹೇಳ್ಬೋದು. ಯೂಟ್ಯೂಬ್ನಲ್ಲಿ ಸಹ ಇದೇ ಥರ ಸ್ಕ್ಯಾಮ್ಸ್ ಆಗ್ತಿದ್ದಾವೆ. ಸೊ ಅದೇ ಥರ ಬಂದು ಲೈಕ್ ಕೊಡೋದ್ರ ಮುಖಾಂತರ ನಾವು ದುಡ್ಡು ಗಳಿಸ್ಬೋದು ಅಂತ, ಆ ರೀತಿಯಲ್ಲಿ ಭಾಳಷ್ಟು ಸ್ಕ್ಯಾಮ್ಸ್ ಆಗ್ತಿದ್ದಾವೆ. ಸ್ವಲ್ಪ ಹುಷಾರು. ಓಕೆನಾ, ಇದೇ ಫಸ್ಟಲ್ಲಿ ಈ ಸ್ಕ್ಯಾಮ್ಗಳು ಆಗ್ತಿರೋದು, ಭಾಳಷ್ಟು ಸ್ಕ್ಯಾಮ್ಸ್ ಆಗ್ತಿದ್ದಾವೆ. ಆಲ್ರೆಡಿ ನಮ್ಮ ಟೆಕ್ ನ್ಯೂಸ್ ಫಾಲೋ ಆಗ್ತಿದ್ರೆ ಡೈಲಿ ಏನಂತ ಗೊತ್ತಾಗ್ತಿರುತ್ತೆ ಎಷ್ಟು ಸ್ಕ್ಯಾಮ್ ಆಗ್ತಿದ್ದಾವೆ ಅಂತ. ಸ್ವಲ್ಪ ಹುಷಾರಾಗಿರಿ. ಓಕೆನಾ, ಇದೇ ಥರ ಸ್ಕ್ಯಾಮ್ಗಳು ಆಗ್ತಾನೆ ಇರ್ತವೆ. ನಮಗೆ ಇವೆಲ್ಲ ತಿಳ್ಕೊಂಡು ಸುಮ್ಮನೆ ಸೈಡ್ ಆಗೋದೇ ಬೆಸ್ಟ್. ಓಕೆನಾ, ಪ್ರತಿಯೊಬ್ಬರು ಅದ್ರ ಬಗ್ಗೆ ಸುಮ್ಮನೆ ಆಸೆ ಬೀಳ್ಬೇಡಿ ವರ್ಕ್ ಫ್ರಮ್ ಹೋಮ್ ಅಂತ. ಸೊ ಪ್ರತಿಯೊಬ್ಬರು ಹುಷಾರು ಅಷ್ಟೇ. ಓಕೆನಾ, ನೀವೆಲ್ಲರೂ ಮನಿ ಈಸ್ಟ್ ಸೀರೀಸ್ ಮೂವೀಸ್ ನೋಡಿರ್ತಾರೆ. ಆ್ಯಕ್ಚುಲಿ ನಾನು ಆಲ್ರೆಡಿ ನೋಡಿದ್ದೀನಿ. ಭಾಳಷ್ಟು ಜನ ಇದ್ದಾರೆ ಆ ಮನಿ ಈಸ್ಟ್ ಸೀರೀಸ್ದು ಲವರ್ಸ. ಸೇಮ್ ಆ್ಯಸ್ ಇಟ್ ಈಸ್ ಅದರಲ್ಲಿ ಬಂದ್ಬಿಟ್ಟು ಯಾವ ಥರ ರಾಬರಿ ಮಾಡ್ತಾರೋ, ಮನಿ ಅಂದರೆ ಗೋಲ್ಡನ್ನು ಯಾವ ಥರ ರಾಬರಿ ಮಾಡ್ತಾರೋ, ದುಡ್ಡನ್ನು ಯಾವ ಥರ ರಾಬರಿ ಮಾಡ್ತಾರೆ, ಆ್ಯಸ್ ಇಟ್ ಈಸ್ ಬಂದ್ಬಿಟ್ಟು ಏನಂತಂದರೆ ಆ್ಯಪಲ್ ಮೊಬೈಲ್ಸ್ನ ಸಹ ಏನಂತಾರೆ ವಾಷಿಂಗ್ಟನ್ನಲ್ಲಿ ಅದು ಬಾತ್ರೂಮ್ ಇರುತ್ತಲ್ಲ, ಬಾತ್ರೂಮಲ್ಲಿ ಒಂದು ದೊಡ್ಡ ಹೋಲ್ ಹಾಕಿ ಆ ಹೋಲ್ ಮುಖಾಂತರ ಏನಂತಂದರೆ ಒಳಗೆ ಬಂದು ಹತ್ತತ್ರ ಬಂದ್ಬಿಟ್ಟು 4 ಕೋಟಿ ಬೆಲೆ ಬಾಳುವಷ್ಟು 436 ಮೊಬೈಲ್ಸ್ನ ಏನಂತಂದರೆ ಆ್ಯಪಲ್ ಡಿವೈಸಸ್ನ ರಾಬರಿ ಮಾಡಿದಾರೆ ಅಂತ ಹೇಳ್ಬೋದು. ಓಕೆನಾ, ಕಳ್ತನ ಮಾಡ್ಕೊಂಡು ಹೊಂಟ್ಬಿಟ್ಟವ್ರೆ. ಓಕೆನಾ, ಒಂದು ಹೋಲಾಕಿ ದೊಡ್ಡ ಗೋಡಿ ಹೋಲ್ ಹಾಕಿ ಒಳಗೆ ಬಂದು ಬಾತ್ರೂಮ್ನಾಗಿಂದ ಎಲ್ಲ ಇದನ್ನು ಆ್ಯಪಲ್ಸ್ ಮೊಬೈಲ್ಸ್ ಎಲ್ಲ ಕಿತ್ತಾರ್ಕೊಂಡು ತಗೊಂಡೋಗ್ಬಿಟ್ಟಾರೆ. ಸೊ ಇದು ಬಂದ್ಬಿಟ್ಟು ಫುಲ್ ಟ್ರೆಂಡಿಂಗ್ ನ್ಯೂಸ್ ಆಗಿದೆ ಅಂತ ಹೇಳ್ಬೋದು. ಸೊ ದೊಡ್ಡ ಲೆಕ್ಕ ಎಂತೆಂಥ ಕಾಲ ಬಂತು, ಏನು ಮಾಡೋಕ್ಕೆ ಬರಲ್ಲ. ಆ್ಯಪಲ್ಗೆ ಪಾಪ ಭಾಳಷ್ಟು ದೊಡ್ಡ ಹೊಡೆತ ಹತ್ತತ್ರ ಬಂದ್ಬಿಟ್ಟು ಅಂತಂದರೆ 4,9,00,000 ಸಮಥಿಂಗ್ ಚಿಲ್ಡ್ರ ಇರಬೇಕಿನ್ನ. ಓಕೆನಾ, ಸೊ ಅಷ್ಟು ಬೆಲೆ ಬಾಳುವಷ್ಟು ಅಂತ ಮೊಬೈಲ್ಸ್ನ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ದೊಡ್ಡ ವಿಷಾದಘಾತ ಅಂತ ಹೇಳ್ಬೋದು ಈ ಆ್ಯಪಲ್ ಕಂಪ್ನಿಗೆ. ನೋಡಿದ್ರೆ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಅಂದರೆ ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನಿಸಿದ್ದು. ಟೆಕ್ ನ್ಯೂಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಅಂತ ಕೆಳಗೆ ಕಾಮೆಂಟ್ನ ತಿಳಿಸೋಕೋಣ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದರಮ್ಮ ಡೈಲಿ ಟೆಕ್ ಮಾಡ್ಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಫೀಲ್ ಆಗಿ ಇದರಮ್ಮ ಡೈಲಿ ಟೆಕ್ ಅಪ್ಡೇಟ್ಸ್ಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ನಾವು.